ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪಾವನಿಲ ಲಾಗ್ಸ್ ಯೂಟ್ಯೂಬ್ ಚಾನಲ್. ಆಲ್ರೆಡಿ 3 ಡೇಸ್ ಗಣೇಶ ಹಬ್ಬ ತುಂಬ ಚೆನ್ನಾಗಿ ಆಚರಣೆ ಮಾಡಿದ್ವಿ. ಇವತ್ತು ಡೇ 4. ಗಣೇಶ ಹಬ್ಬ ತುಂಬ ಚೆನ್ನಾಗಿ ಆಗ್ತಾ ಇದೆ. ಇವತ್ತು ಗಣೇಶ ಹಬ್ಬದ ಪ್ರಯುಕ್ತ ನಮ್ಮ ಮನೆಯಲ್ಲಿ ರುಚಿಕರವಾದ ಸಿಂಪಲ್ಲಾಗಿ ಮಾಡಬಹುದಾದಂಥ ಕಡ್ಬಳೆನ ರೆಡಿ ಮಾಡ್ಕೊತಾ ಇದ್ವಿ. ಸೊ ನಾವು 1-2 ಡೇಸ್ ಎಲ್ಲ ಮುಂಚೆ ಮಾಡಿ ಇಟ್ಟಿರಲ್ಲ. ಸೊ ಇವತ್ತು ನೈವೇದ್ಯಕ್ಕೆ ಬೇಕು ಅಂತ ಬೆಳಿಗ್ಗೆನೇ ಹಿಟ್ಟೆಲ್ಲ ನಾದ್ಬಿಟ್ಟು ಸೊ ಈ ಥರ ಕೋಡ್ಬಳೆನ ರೆಡಿ ಮಾಡ್ಕೊತಾ ಇದ್ವಿ. ಮಧ್ಯಾಹ್ನ ನೈವೇದ್ಯ ಮಾಡೋದಕ್ಕೆ ಬೇಕಂತ. ಸೊ ತುಂಬಾ ಕ್ವಿಕ್ಕಾಗಿ ಈಸಿಯಾಗಿ ಫಟಾಫಟ್ ಅಂತ ಕೋಡ್ಬಳೆ ಮಾಡ್ಬೋದು. ನೀವು ನೋಡ್ತಿರ್ಬೋದು, ಇಷ್ಟೇ ಹಿಟ್ಟು ತಗೊಂಡ್ರೆ ಸಾಕು, ಜಾಸ್ತಿ ಹಿಟ್ಟು ತಗೊಳೋದು ಬೇಡ. ಹಾಗೆ ಈ ಥರ ನೀಟಾಗಿ ಕೈಯಿಂದ ಪ್ರೆಸ್ ಮಾಡಿದರೆ ನೀಟಾದ ಕೋಡ್ಬಳೆಗಳು ಬರುತ್ತೆ. ಸೊ ಈ ಥರ ಸಾಕಷ್ಟು ಕೋಡ್ಬಳೆನ ನಾವು ಮಾಡ್ಕೊತಾ ಇರಬೇಕಾಗತ್ತೆ. ಹಾಗೆ ಒಬ್ಬರು ಕರೆಯೋದಕ್ಕೂ ಇರಬೇಕು. ಸೊ ಆವಾಗ ಬೇಗ ಬೇಗ ಕೆಲಸನೂ ಆಗುತ್ತೆ. ಇವಾಗ ಬೆಳಿಗ್ಗೆನೇ ಗಣೇಶ ಪೂಜೆ ಎಲ್ಲ ಆಯಿತು. ಇವಾಗ ನೈವೇದ್ಯ ಮಾಡೋದಕ್ಕೆ ಕೋಡ್ಬಳೆನ ರೆಡಿ ಮಾಡಿಕೊಂಡು ಇವಾಗ ನೈವೇದ್ಯ ಮಾಡಬೇಕು. ಸೊ ಇವಾಗ ನೋಡ್ತಿರ್ಬೋದು ಎಷ್ಟು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಬೋದು. ಇದಕ್ಕೆ ಜಾಸ್ತಿ ಟೈಮು ಸಹ ತಗೊಳಲ್ಲ, ಬೇಗ ಆಗುತ್ತೆ. ತುಂಬ ಹೊತ್ತಾಗುತ್ತೆ, ಲೇಟ್ ಆಗುತ್ತೆ ಅನ್ನೋದೇ ಇಲ್ಲ. ಆರಾಮಾಗಿ ನಾವು ಮನೆಯಲ್ಲಿ ಬೇಗನೆ ಆ ಕೋಡ್ಬಳೆನ ರೆಡಿ ಮಾಡ್ಕೋಬೋದು. ಬೇಗ ಬೇಗ ಎಲ್ಲ ಒಂದು ಕಡೆ ಕೋಡ್ಬಳೆನ ರೆಡಿ ಮಾಡಿ ಇಟ್ಕೊಂಡು ಇವಾಗ ನಾವು ಎಣ್ಣೆ ಕಾಯೋಕ್ಕೆ ಮೊದಲೇ ಇಟ್ಟಿರಬೇಕು. ಸೊ ಈ ಥರ ಬಿಸಿ ಬಿಸಿಯಾಗಿ ಎಣ್ಣೆ ಕಾದಿರುತ್ತಲ್ಲ, ಆ ಎಣ್ಣೆಯಲ್ಲಿ ನಾವು ಮಾಡಿಟ್ಟಿರೋ ಕೋಡ್ಬಳೆನ ಈ ಥರ ಹಾಕಬೇಕಾಗತ್ತೆ. ಈ ಥರ ನೀಟಾಗಿ ಒಂದು 2 ಸಲ ಹಾಕಿದರೆ ಸಾಕು. ಆಲ್ರೆಡಿ ಅದರಲ್ಲಿ ಒಂದು 10 ಕೋಡ್ಬಳೆ ಅಂತೂ ಇದ್ದೇ ಇರುತ್ತೆ. ಆಮೇಲೆ ಇವಾಗ ಒಂದು ಸೌಟಿಂದ ಅವಾಗವಾಗ ಟರ್ನ್ ಮಾಡ್ತಾ ಇರಬೇಕು. ಒಂದೇ ಕಡೆ ಕೋಡ್ಬಳೆ ಇದ್ದರೆ ಅದು ಸೀದೋಗುತ್ತೆ, ಅಷ್ಟು ಚೆನ್ನಾಗಿ ಆಗಲ್ಲ. ಅಂದರೆ ಎಲ್ಲ ಕಡೆ ಬೇಯಬೇಕಲ್ಲ, ಅದು ಬೇಯೋದಿಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಇವಾಗ ನೋಡ್ತಿರ್ಬೋದು ಬಬಲ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟು ಕಾಣಿಸ್ತಾ ಇದೆ. ಹಾಗೆ ಕಲರು ಚೇಂಜ್ ಆಗಿದೆ. ಇವಾಗ ಈ ಥರ ಬಬಲ್ಸ್ ಎಲ್ಲ ಕಡಿಮೆ ಆಗಿ ಕಲರೆಲ್ಲ ಚೇಂಜ್ ಮಾಡಿದರೆ ಇವಾಗ ಕೋಡ್ಬಳೆ ಆಲ್ಮೋಸ್ಟ್ ರೆಡಿ ಆಗಿದೆ ಅಂತಲೇ ಅರ್ಥ. ಸೊ ಇವಾಗ ಅದನ್ನ ನೀಟಾಗಿ ಕೋಡ್ಬಳೆನ ತೆಗೆದು ಒಂದು ಪಕ್ಕದಲ್ಲಿರೋ ಒಂದು ಪ್ಲೇಟಿಗೆ ಎತ್ತಿಟ್ಕೋಬೇಕಾಗುತ್ತೆ. ತುಂಬಾ ಸಿಂಪಲ್ಲಾಗಿ ಬೇಗ ಮಾಡ್ಬೋದು. ನೀವು ನೋಡ್ತಿರ್ಬೋದು ಇಲ್ಲಿ ಕೋಡ್ಬಳೆ ರೆಡಿಯಾಗಿದೆ. ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿದೆ. ನೋಡ್ತಿರ್ಬೋದು, ಸ್ವಲ್ಪ ಟಚ್ ಮಾಡಿದರೂ ಪ್ರೆಸ್ ಮಾಡಿದ್ರೂ ಮುರಿದೋಗುತ್ತೆ, ಅಷ್ಟು ಚೆನ್ನಾಗಿರೋ ಕೋಡ್ಬಳೆ ಆಗಿತ್ತು. ತುಂಬ ಅಂದರೆ ತುಂಬಾ ಕ್ರಿಸ್ಪಿಯಾಗಿತ್ತು. ಬಾಯಲ್ಲಿಟ್ಟರು ಕರಗುವಂಥ ಕೋಡ್ಬಳೆ ಅಂತ ಹೇಳ್ತಾರಲ್ಲ, ಆ ಥರ ಆಗಿತ್ತು. ಹಾಗೆ ಮಧ್ಯಾಹ್ನಕ್ಕೆ ಗಣೇಶನಿಗೆ ನೈವೇದ್ಯ ಎಲ್ಲ ಮಾಡಿದ್ವಿ. ಮಧ್ಯಾಹ್ನನೂ ಪೂಜೆ ಆಯಿತು. ತುಂಬಾ ಖುಷಿಯಾಗಿತ್ತು. ಇದಾಗಿತ್ತು ನನ್ನ ಪುಟ್ಟ ಮಿನಿ ವ್ಲಾಗ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.